ಎಲ್ರಿಗೂ ನಮಸ್ತೆ. ಸದ್ಯಕ್ಕೆ ನಾನೊಂದು ಸಿನಿಮಾ ನೋಡಿದೆ. ಯಾವುದಪ್ಪ ಅಂದರೆ ಏಳುಮಲೈ, ರಾಣಾ ಅವರ 2ನೇ ಸಿನಿಮಾ ಇದು. ಸಿನಿಮಾ ನೋಡಿ ನಾನಂತರೂ ಈ ಸಿನಿಮಾಕ್ಕೆ ಫ್ಯಾನ್ ಆಗಿಬಿಟ್ಟೆ. ಯಾಕಪ್ಪ ಅಂದರೆ ಸಿನಿಮಾ ಆ ರೀತಿ ಇದೆ. ಹರ್ಷ ನಮ್ಮ ಸಿನಿಮಾದ ಕಥಾನಾಯಕ. ಅವನು ಗಾಡಿನ ಬಾಡಿಗೆ ಓಡಿಸಿ ಊಟಿಯಿಂದ ಮೈಸೂರಿಗೆ ತಂದು ಅವ್ರನ್ನ ಡ್ರಾಪ್ ಮಾಡಿ ನೈಟು ಅವರ ಹುಡುಗಿನ ಭೇಟಿ ಮಾಡಿ ಮದುವೆ ಆಗೋದಕ್ಕೆ ಹೋಯ್ತಾ ಇರ್ತಾನೆ. ಅವಳು ಮದುವೆ ಹಿಂದಿನ ದಿನ ರಾತ್ರಿ ಓಡ್ ಬರ್ತಾಳೆ. ಅಂದರೆ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಾ ಅಂತ ಕರಿತಾನೆ, ಅಲ್ಲಿಗೆ ಬರ್ತಾಳೆ. ಅವನು ಮೈಸೂರಿನಿಂದ ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗುವಾಗ ಆ ದಾರಿಯಲ್ಲಿ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಮತ್ತು ಸಿನಿಮಾದ ಇಡೀ ಪೂರ್ತಿ ಕತೆ ಏನಾಯಿತು ಅನ್ನೋದನ್ನ ನೀವು ಸಿನಿಮಾದಲ್ಲಿ ನೋಡಬೇಕು. ಸಿನಿಮಾ ಒಂದು ರಾತ್ರಿ ನಡೆಯುವಂಥ ಕತೆ ಆಗಿದೆ. ಕತೆ ಅಂತೂ ತುಂಬ ಚೆನ್ನಾಗಿ ಅದ್ಭುತವಾಗಿ ಬರ್ಕೊಂಡಿದ್ದಾರೆ. ನಮ್ಮ ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಪ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಹೇಳ್ಬೇಕಾ, ತುಂಬ ಚೆನ್ನಾಗಿ ಇರುತ್ತೆ ಸಿನಿಮಾ ಅಂತೂ ಮಸ್ತಾಗಿದೆ. ಜಾಸ್ತಿ ರಿವ್ಯೂ ಎಲ್ಲ ನೋಡೋಕೋಬೇಡಿ, ಸಿನಿಮಾ ನೋಡಿ, ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಕ್ಲೈಮ್ಯಾಕ್ಸ್ ಅಂತೂ ಬೆಂಕಿ, ನೀವು ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ರೀತಿ ಇರುತ್ತೆ ಕ್ಲೈಮ್ಯಾಕ್ಸ್. ನಾನು ಇವಾಗಿನೂ ಸಿನಿಮಾ ನೋಡಿ ಇಲ್ಲೇ ಹೇಳ್ತಾ ಇದ್ದೀನಿ, ಹಂಗಾಗಿ ಇದು ರಿವ್ಯೂ ಅನ್ಕೋಬೇಡಿ, ಎಕ್ಸ್ಪೀರಿಯನ್ಸ್ ಅನ್ಕೊಳ್ಳಿ. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರದಿದ್ದಲ್ಲ ಪ್ರೀತಿ ಸೋರೆ ಹೇಳಿದ್ದು. ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು, ಬರದಿದ್ದಲ್ಲ ಪ್ರೀತಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಅಂದ್ರೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ರೇಂಜಿಗೆ ಐತೆ ಮೂವಿ ಅಂತೂ. ಹರೀಶ ಊಟ ಕೂತಾಗ ಅವನು ಮೊದಲನೇ ತುತ್ತೆ ನನಗೆ ತಿನ್ನಿಸ್ತಿದ್ದ. ಅವನ ಜೊತೆಲಿದ್ರೆ ಸಂತೋಷವಾಗಿರ್ತೀನಿ ಅನ್ನೋ ನಂಬಿಕೆ. ನಿಮಗೂ ಆ ಸಿನಿಮಾದ ಕಥೆ ಏನು ಹೆಂಗೆ ಅಂತ ಗೊತ್ತಾಗ್ಬೇಕು ಅಂದ್ರೆ ಸಿನಿಮಾ ನೋಡಿ. ಪ್ರೇಮಿಗಳೇ ಹೇಳಿದ್ದು, ಪ್ರೀತಿ ಮುಂದೆ ಬೇರೆ ಎಲ್ಲ ಚಿಕ್ಕದು.